திருச்சிற்றம்பலம். ஓம் சிவா திருச்சிற்றம்பலம். ನನಗೆ ಅನ್ಸತ್ತೆ ಗುರುದೇವ, ನಾವು ನಮಗೂ ಸ್ವಲ್ಪ ತಲೆ ಸರಿ ಇಲ್ಲ, ಅಥವಾ ನಾವು ಏನೋ ಹುಚ್ಚರು ಸ್ಥಿತಿನೋ, ನಾವು ಈ ಸರಿ ದಾರಿ ಹೋಗ್ತಾ ಇದೀವೋ ಇಲ್ವೋ. 100 ಜನ ಸಮಾಜ ನೋಡಿದ್ರೆ ಒಂಥರ ಮಾತಾಡ್ತಾರೆ, ನಮಗ್ ಕಂಡಿರೋ ಸತ್ಯ ನೋಡಿದ್ರೆ ಒಂದು. ಜನ ಹೇಳೋ ಪ್ರಕಾರ ತಂದೆ ತಾಯಿ ಸೇವೆ ಮಾಡಬೇಕು, ತಂದೆ ತಾಯಿಯೇ ದೇವರ ಸಮಾನ ಅಂತ. ಇಲ್ಲಿ ಗುರು ಸೇವೆ ಮಾಡಬೇಕು ಅಂತ ಅನ್ಸುತ್ತೆ. ತಂದೆ ತಾಯಿ ಸೇವೆ ಅಲ್ಲಿ ಹೋಗಿ ಮಾಡ್ಬೇಕಾ, ಇಲ್ಲಿ ಗುರು ಸೇವೆ ಮಾಡಿ ಅದರ ಫಲ ಅಲ್ಲಿ ತಲುಪಿಸ್ಬೇಕಾ, ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಾಗಲ್ಲ. ಎಲ್ರು ಗೊಂದಲ ಮಧ್ಯೆ ನಾವು ಸಿಕ್ಕಾಕೊಂಡಿರ್ತೀವಿ. ಹೇಗೆ ಇದಕ್ಕೆ ದಾರಿ ಇದ್ದೇವೆ? ಒಂದು ಸತ್ಯವನ್ನು ತಿಳಿದವ ಈ ಪ್ರಪಂಚದಲ್ಲಿ, ಸತ್ಯವನ್ನು ತಿಳಿದ ಒಂದು ಆತ್ಮ, ಅದು ಗುರುವನ್ನು ಹುಡುಕಿಕೊಂಡು ಹೋಗ್ತದೆ. ಸತ್ಯವನ್ನು ತಿಳಿದ ಆತ್ಮ. ಇನ್ನು ಅನೇಕ ರೀತಿಯ ಮಾಯೆಗೆ ಸಂಬಂಧಪಟ್ಟ ಸ್ಥಿತಿ ಅಂತ ಹೇಳಿದರೆ, ಅದು ಸಂಬಂಧವನ್ನು ಸೃಷ್ಟಿ ಮಾಡಿಕೊಂಡೇ ಹೋಗ್ತದೆ, ಗುಣಾನುಬಂಧವನ್ನು ಬೆಳೆಸ್ತಾ ಹೋಗ್ತದೆ. ಗುರು ಎಂಬುದು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಿಗುವುದಿಲ್ಲ. ಎಲ್ಲರೂ ಗುರು ಸೇವೆ ಮಾಡ್ಬೋದು, ಎಲ್ಲರೂ ಗುರುಗಳ ಹತ್ರ ಹೋಗ್ಬೋದು, ಎಲ್ಲ ಜ್ಞಾನವನ್ನು ಪಡೆದುಕೊಳ್ಬೋದು, ಎಲ್ಲವೂ ಮಾಡಬಹುದು. ಆದರೆ ಗುರುವನ್ನು ಅಂತರಾತ್ಮದಲ್ಲಿ ಕೂತ್ಕೊಳ್ಳಿಸಿದವರು ಬಹಳ ಕಡಿಮೆ. ಗುರುವನ್ನು ಅಂತರಾತ್ಮದಲ್ಲಿ ಯಾರು ಕೂತ್ಕೊಳ್ಳಿಸ್ತಾರೋ ಅವರು ಗುರು ಸೇವೆ ಮಾಡಲಿಕ್ಕೆ ಯೋಗ್ಯವಾದವರು. ಗುರುವನ್ನು ಅಂತರಾತ್ಮದಲ್ಲಿ ಕೂತ್ಕೊಳ್ಳಿಸಬೇಕು. ಅದೆಷ್ಟೋ ಕೋಟಿಗೊಬ್ಬರಿಗೆ ಆಗುದು ಗುರುವನ್ನು ಅಂತರಾತ್ಮದಲ್ಲಿ ಕೂತ್ಕೊಳ್ಳಿಸಬೇಕು, ಎಲ್ಲರಿಗೆ ಆಗುವುದಿಲ್ಲ. ಈ ಗುರು ಎಂಬ ವಿಚಾರವೇ, ತಾಯಿ ತಂದೆ ಎಂಬ ವಿಚಾರವೇ ಅವರವರ ವಿಧಿ. ಅವರವರ ವಿಧಿಯಲ್ಲಿ ಏನು ಬರ್ದಿದೆ ಅದೇ ಆಗುದು ಕೊನೆಗೆ. ಒಬ್ಬ ಗುರು ಸೇವೆ ಮಾಡಬೇಕು ಅಂತ ಹುಟ್ಟಿದ್ರೆ ಅವನು ಗುರು ಸೇವೆ ಮಾಡಿಯೇ ಆಗಬೇಕು. ಒಬ್ಬ ತಾಯಿ ತಂದೆ ಸೇವೆ ಮಾಡಬೇಕು ಅಂತೇಳಿ ಹುಟ್ಟಿದ್ರೆ ಅವನು ತಾಯಿ ತಂದೆ ಸೇವೆಯೇ ಮಾಡಬೇಕು. ಅಲ್ವಾ? ಸತ್ಯ ಅಲ್ವಾ? ಆಗ ವಿಧಿ ನಿಯಮ ಹೇಗೆ ಉಂಟು, ಅವನವನ ಆತ್ಮ ಏನನ್ನು ಬಯಸಿ ಬಂದಿದೆ, ಅವನವನ ಆತ್ಮ ಏನನ್ನೆಲ್ಲ ತಕೊಂಡು ಬಂದಿದೆ, ಅದನ್ನು ಅನುಭವಿಸಿಯೇ ಆಗಬೇಕು, ಬೇರೆ ದಾರಿ ಇಲ್ಲ. ಋಣಾನುಬಂಧ, ಯಾವ ಋಣ ಯಾರ ಜೊತೆ ಬೆಳೆದಿದೆ ಅಂತೇಳಿ ಗೊತ್ತಿಲ್ಲ. ಒಂದು ವಿಷಯ, ದೇಶ ಸೇವೆಗೆ ಅಂತೇಳಿ ಒಬ್ಬ ಮಗ ಹೋಗ್ತಾನೆ, ದೇಶ ಸೇವೆ ಮಾಡಬೇಕು, ಮಿಲಿಟರಿಯಲ್ಲಿ ಇರಬೇಕು ಅಂತೇಳಿ. ಭಾರತದ ಮಿಲಿಟರಿ, ದೇಶದ ಮಿಲಿಟರಿ, ದೇಶದ ಕಾವಲು, ದೇಶ ಸೇವೆಗೆ ಬೇಕಾಗಿ ಒಬ್ಬ ಹೋಗ್ತಾನೆ. ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಏನ್ ಬೇಕಾದ್ರೆ ಆಗಬಹುದು ಮಿಲಿಟರಿಯಲ್ಲಿ, ಅಲ್ವಾ? ಹೋದವರು ಪುನಃ ಬರ್ತಾರ ಇಲ್ವೋ ಗೊತ್ತಿಲ್ಲ, ಸಂತೋಷದಲ್ಲಿ ಕಳಿಸಿಕೊಡ್ತಾರೆ, ಸಂತೋಷದಲ್ಲಿ ಕಳಿಸಿಕೊಡ್ತಾರೆ. ದೇಶ ಸೇವೆ, ದೇಶ ಸೇವೆಗೆ ಬೇಕಾಗಿ ಮಗ ನನ್ನೇ ತ್ಯಾಗ ಮಾಡ್ತಾರೆ. ಇದೆಲ್ಲ ತಿಳ್ಕೊಳ್ಬೇಕು. ಯಾಕಂದ್ರೆ ಹೋದವನು ಬರ್ತಾನೆ ಇಲ್ವೋ ಗೊತ್ತಿಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ, ಏನ್ ಬೇಕಾದ್ರೆ ಆಗ್ಬೋದು. ಒಂದು ಯುದ್ಧ ಬಂದು ಅಲ್ಲೇ ಸತ್ತು ಹೋಗ್ಬೋದು, ಅಲ್ಲೊಂದು ಕೈಕಾಲು ಹೋಗ್ಬೋದು, ಅಲ್ಲ ಹಿಮದಲ್ಲೇ ಸತ್ತು ಹೋಗ್ಬೋದು, ಏನೋ ಒಂದು ವಿಷಯಗಳು ನಡೀಬಹುದು. ಆದ್ರೂ ಒಂದು ನಂಬಿಕೆ ಅಲ್ವಾ? ಆಗ ಅದು ಮಗನನ್ನು ತ್ಯಾಗ ಮಾಡಿದ ರೀತಿಯಲ್ಲಿ ಸತ್ಯವಾದ ವಿಚಾರ. ತಾಯಿ ತಂದೆ ಮಗನನ್ನು ತ್ಯಾಗ ಮಾಡಿದ್ರು ದೇಶಕ್ಕೆ ಬೇಕಾಗಿ. ಅದೇ ರೀತಿ ಒಂದು ತಾಯಿ ತಂದೆ ಸತ್ಯಕ್ಕೆ ಬೇಕಾಗಿ ಯಾರನ್ನು ತ್ಯಾಗ ಮಾಡ್ತಾರೆ ಅಂದ್ರೆ ಅವರ ಮಕ್ಕಳನ್ನು. ಸತ್ಯಕ್ಕೆ ಬೇಕಾಗಿ ಒಂದು ತಾಯಿ ತಂದೆ ತನ್ನ ಮಕ್ಕಳನ್ನು ತ್ಯಾಗ ಮಾಡಿದ್ರೆ ಅದು ಪ್ರಪಂಚದಲ್ಲಿ ಒಂದು ದಾರಿದೀಪವಾಗುವುದು ಸತ್ಯ.
ಗುರು ಸೇವೆ ಮಾಡುವ ಸಮಯದಲ್ಲಿ ಅನೇಕ ರೀತಿಯ ಅಡೆತಡೆಗಳು, ಸಾವಿರ ವಿಚಾರಗಳು ಬರ್ತದೆ. ಆದ ಕಾರಣ ಹೇಳಿದ್ರು ಗುರು ಸೇವೆ ಮಾಡೋದಷ್ಟು ಸುಲಭ ವಿಚಾರ ಅಲ್ಲ. ಗುರು ಸೇವೆ ಮಾಡುವವರಿಗೆ ಯಾರು ಹೇಳುವರು ಕೇಳುವವರು ಇರಬಾರ್ದು. ಗುರುವನ್ನು ಬಿಟ್ಟು ಹೊರಗಿನ ಪ್ರಪಂಚ ಕಾಣಬಾರ್ದು. ಅವ್ರಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಬಾರ್ದು. ಯಾವುದೇ ರೀತಿಯ ಕಮಿಟ್ಮೆಂಟು, ಯಾವುದೇ ರೀತಿಯ ವಿಷಯಗಳು ಇರಬಾರ್ದು. ಇದು ಗುರು ಸೇವೆಯಲ್ಲಿರುವ ಮೊದಲ ಹೆಜ್ಜೆ. ಎಂಟ್ರೆನ್ಸ್ ಪೀಸ್, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಫಸ್ಟಿಗೆ ಬಿಡಬೇಕಾದ ವಿಚಾರಗಳೆಲ್ಲ ಇದು ಸತ್ಯಸ್ಥಿತಿ ಇರೋದು. ಆದ್ರೆ ಆ ರೀತಿಯಲ್ಲಿ ಈಗೆಲ್ಲ ಆಗ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ ಆ ರೀತಿಯಾಗಿರ್ಲಿಕ್ಕೆ ಈಗ. ಆದ ಕಾರಣ ಹೇಳುದು ಎಲ್ಲ ವಿಧಿ ನಿಯಮ. ಯಾರು ಈ ಪ್ರಪಂಚದಲ್ಲಿ ಅದೆಷ್ಟೇ ದೊಡ್ಡ ಜ್ಞಾನಿಗಳಾದರೂ ಕೂಡ ನಾನೊಂದು ಶಿಷ್ಯನಾಗಬೇಕು, ನಾನೊಂದು ಗುರು ಆಗಬೇಕು ಅಂತೇಳಿ ಹೋದವರೇ ಇಲ್ಲ. ನಾನು ಗುರುವಿನ ಹತ್ರ ಹೋಗಿ ಜ್ಞಾನ ಸಂಪಾದನೆ ಮಾಡಬೇಕು, ನಾನೊಂದು ಗುರುವಿಗೆ ಶಿಷ್ಯನಾಗಬೇಕು ಅಂತೇಳಿ ಈ ಪ್ರಪಂಚದಲ್ಲಿ ಯಾರು ಹೋದವರಿಲ್ಲ. ಎಲ್ಲ ಕಾಲ, ಎಲ್ಲ ಅವರವರ ವಿಧಿ, ಆಯಾ ಸಮಯಕ್ಕೆ ಅಲ್ಲಲ್ಲಿ ಹೋಗಿ ನಿಲ್ಲಿಸಿ ಅವರಿಂದ ಏನಾಗಬೇಕು ಇದು ಮಾಡಿಸ್ತಾ ಉಂಟು. ಇದು ಸತ್ಯ, ಇದು ಪರಮ ಸತ್ಯ. ನಾವು ಎಷ್ಟೇ ಒಬ್ಬನನ್ನು ಕಟ್ಟಾಕಿಟ್ರೂ ಕೂಡ ಅವ ಹೋಗುವ ಸಮಯ ಬರುವಾಗ ಅವ ಹೋಗಿಯೇ ಆಗಬೇಕು. ಮನೆಯಲ್ಲಿ ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಕೂಡ ಗೌತಮ ಬುದ್ಧನನ್ನು, ಸಿದ್ಧಾರ್ಥನನ್ನು ಮನೆಯಲ್ಲಿ ಇವನು ಸನ್ಯಾಸಿ ಆಗ್ತಾನೆ ಅಂತ ಗೊತ್ತುಂಟು, ಇವನೊಂದು ಜ್ಞಾನಿ ಆಗ್ತಾನೆ ಅಂತ ಹುಟ್ಟಿನಲ್ಲೇ ಗೊತ್ತುಂಟು. ಆದ್ರೆ ಇವನು ಆ ರೀತಿ ಆಗಬಾರ್ದು ಅಂತೇಳಿ ಅಪ್ಪ ಅಮ್ಮ ತುಂಬಾ ಕಟ್ಟ ಹಾಕಿ ಸಾಕಿದ್ರು. ಅವರು ಹೊರಗಿನ ಪ್ರಪಂಚವೇ ತೋರಿಸ್ಲಿಲ್ಲ. ಆದ್ರೆ ಸಮಯ ಬಂತು, ಎದ್ದುಕೊಂಡು ಹೋದ. ಎಲ್ಲಾರು ಮಲಗಿದ್ದಾಗ ಒಬ್ಬ ಎದ್ದ, ಅವನೇ ಬುದ್ಧ. ಅವನು ಮನೆಯಿಂದ ಹೋಗುವಾಗ ಎಲ್ಲರೂ ಮಲ್ಕೊಂಡಿದ್ದೆ. ಇದು ಎರಡಕ್ಕೂ ಆಗ್ತದೆ. ಜ್ಞಾನದಲ್ಲಿ ಕೂಡ ಅವನ ಒಳಗೆ ಜಾಗೃತವಾಯ್ತು, ಅವನೊಳಗೆ ಎಚ್ಚರವಾಯಿತು. ಎಲ್ಲಾರು ಮಲಗಿದ್ದಾಗ ಒಬ್ಬ ಎದ್ದ, ಅವನೇ ಬುದ್ಧ, ಅವನೇ ಸಿದ್ಧ. ಎಲ್ಲ ವಿಧಿ ನಿಯಮ. ಇದೆಲ್ಲ ವಾದ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಒಂದು ಗುರುವಾದವರು ಈಗ ಎಷ್ಟು ಹೊತ್ತು ಹೇಳಿದ್ರು ಸತ್ಯ, ಇನ್ನು ಹೇಳುವುದು ಸತ್ಯ, ಸತ್ಯ ವಿಚಾರ. ಒಂದು ಗುರುವಾದವರು ಏನ್ ಹೇಳ್ತಾರೆ? ತಾಯಿ ತಂದೆಯ ಸೇವೆ ಮಾಡು, ಅಪ್ಪ ಅಮ್ಮನ ಸೇವೆ ಮಾಡು. ಎಲ್ಲ ಗುರುಗಳು ಹೇಳುತ್ತಿದ್ದಾರೆ ತಾಯಿ ತಂದೆಯ ಸೇವೆ ಮಾಡು, ಅದುವೇ ಶ್ರೇಷ್ಠ, ಅವರೇ ದೇವರು, ಅವರೇ ನಡೆದಾಡುವ ದೇವರು, ಅವರೇ ನಿಮಗೆ ಜನ್ಮವನ್ನು ಕೊಟ್ಟದ್ದು ಅಂತೇಳಿ ಆದಷ್ಟು ತಳ್ತಾರೆ ದೂರ. ನಾಡಿ ನಾಡಿ ಅಂತೇಳಿ ಓಡಿಸ್ತಾರೆ, ಸಾವಿರ ರೀತಿಯಲ್ಲಿ ಅವಮಾನ ಮಾಡ್ತಾರೆ, ಸಾವಿರ ರೀತಿಯಲ್ಲಿ ದುಃಖ ಬರುವಾಗೆ ಮಾಡ್ತಾರೆ. ಇನ್ನು ಗುರುವೇ ಬೇಡಪ್ಪ ನಮಗೆ ಎಂತ ಸ್ಥಿತಿಯನ್ನು ಮಾಡಿಬಿಡ್ತಾರೆ. ಆದ್ರೂ ಅದನ್ನು ದಾಟಿ ಒಬ್ಬ ನಿಲ್ತಾನೆ ಅಂತ ಹೇಳಿದ್ರೆ ಅದು ಜನ್ಮ ಜನ್ಮದ ಸಂಬಂಧ. ಅದು ನಾವು ಅದಕ್ಕಾಗಿಯೇ ಹುಟ್ಟಿದ್ದು. ಆದ ಕಾರಣ ಗುರುಗಳಷ್ಟು ಪರೀಕ್ಷೆ ಮಾಡಬೇಕು. ಶ್ರೇಷ್ಠ ಗುರುಗಳು, ತಿಳಿದ ಗುರುಗಳೆಲ್ಲ ಅಷ್ಟು ಪರೀಕ್ಷೆ ಮಾಡಲಿಕ್ಕೆ ಕಾರಣ ಏನು? ಅಷ್ಟು ಅವಮಾನ ಮಾಡಲಿಕ್ಕೆ ಕಾರಣ ಏನು? ಇವನು ನಿಜವಾಗಿಯೂ ಇದೇ ಸ್ಥಿತಿಗೆ ಸೇರಿದವನ, ನಾಳೆ ನಾನು ಇಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಆ ಶಿಷ್ಯನಿಗೆ ಕೊನೆಯ ಕ್ಷಣದವರೆಗೂ ಅವಮಾನ ಮಾಡ್ತಾನೆ ಇರ್ತಾರೆ. ಅವೆಲ್ಲದರಲ್ಲಿ ಸಹಿಸಿಕೊಂಡು ಹೋಗ್ತಾನೆ. ಅವ ಸರಿಯಾದ್ರೂ ತಪ್ಪು ಅಂತ ಹೇಳ್ತಾನೆ. ಯಾಕೆ? ಒಂದು ಸಲ ಹೋಗ್ಲಿ ಹೊರಗಿನ ಪ್ರಪಂಚದ ಆಸೆ ಉಂಟಾ ನೋಡುವ. ನನಗೆ ಅವಮಾನ ಆಗುವಾಗ ಅನಿಸ್ತದೆ. ಅವನೊಳಗೆ ಆಸೆ ಇದ್ರದಾನೆ, ಅವನೊಳಗೆ ಹೊರಗಿನ ಪ್ರಪಂಚ ಇದ್ರದಾನೆ ಅವನಿಗೆ ಅನಿಸುದು ನನಗೆ ಹೋಗ್ಬೇಕು ಅಂತೇಳಿ. ಅವನ ಒಳಗೆ ಹೊರಗಿನ ಪ್ರಪಂಚವೇ ಇಲ್ಲ, ಅವನ ಒಳಗೆ ಗುರುವಿನ ಪ್ರಪಂಚ ಮಾತ್ರ ಇರುದು, ಸತ್ಯಸ್ಥಿತಿ ಮಾತ್ರ ಇರುದು ಅವನ ಒಳಗೆ. ನಿಜವಾದ ಗುರುವಾದವರು ಇಷ್ಟೇ ಮಾಡಿ. ಇಲ್ಲಿ ಗುರುವನ್ನು ತಪ್ಪು ಹೇಳಿ ಏನು ಪ್ರಯೋಜನ ಇಲ್ಲ. ಆಯಾಯ ಆತ್ಮ ಏನನ್ನು ಪಡ್ಕೊಂಡು ಬಂದಿದೆ ಅದನ್ನು ಆಯಾ ಆತ್ಮ ಪಡೆದೇ ಪಡೆದುಕೊಳ್ತದೆ. ಅದು ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಬೇಕಾಗಿ ಹುಟ್ಟಿದ್ರೆ
ಯಾರಿಗೆ ಗೊತ್ತಾಗ್ತದೆ? ಅಮ್ಮ ಗರ್ಭಾವಸ್ಥೆಯಲ್ಲಿರುವಾಗ ಯಾವ ಸ್ಥಿತಿಯಲ್ಲಿದ್ದರು, ಎಷ್ಟು ಗುರುಗಳನ್ನು ಪೂಜಿಸ್ತಾ ಇದ್ರು, ಯಾವ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ರು, ಎಷ್ಟು ಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ಆ? ಅದೇ ತಾನೇ ಮಗುವಿಗೆ ಬರುದು. ಆಗ ಮಗು ಅದನ್ನೇ ಹುಡುಕಿಕೊಂಡು ಹೋಗ್ತದೆ. ಮತ್ತೆ ಮಕ್ಕಳು ಹೀಗೆ ಆಗುವ ಸಮಯದಲ್ಲಿ ಮತ್ತೆ ಮಕ್ಕಳು ಸರಿ ಇಲ್ಲ, ಮಕ್ಕಳು ಸನ್ಯಾಸಿ ಆದ್ರು, ಮಕ್ಕಳು ಎಲ್ಲ ಬಿಟ್ಟು ಹೋದ್ರು, ಮಕ್ಕಳು ಹಾಗೆ ಹೀಗೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಉಂಟಾ? ಆ? ನೀನು ವರವನ್ನು ಪಡ್ಕೊಂಡದೇ ಆಗಿದ್ರೆ ಏನ್ ಮಾಡುದು? ಆ ಮಗು ಅದಕ್ಕೆ ಬೇಕಾಗಿ ಹುಟ್ಟಿದ್ರೆ ಏನ್ ಮಾಡ್ಲಿಕ್ಕಾಗ್ತದೆ? ಏನು ಮಾಡ್ಲಿಕ್ಕಾಗದು. ಸತ್ಯಸ್ಥಿತಿ ಇದು. ಆದ ಕಾರಣ ಹೇಳುದು, ಎಲ್ಲವೂ ವಿಧಿ ನಿಯಮ. ಹ್ಮ್ ಶ್ರೀರಾಮಚಂದ್ರನೇ ಕಾಡಿಗೆ ಹೋಗ್ಬೇಕಾಗಿ ಬಂತು, ತಾಯಿ ತಂದೆಯನ್ನು ಬಿಟ್ಟು. ಹ್ಮ್ ಇದು ಸತ್ಯ ಅಲ್ವ? ಆಗಿರುವಾಗ ವಿಧಿ ಅದು, ಅದು ವಿಧಿ ಅಲ್ಲ. ರಾಮ ಕಾಡಿಗೆ ಹೋದ ಮೇಲೆ ತಾನೆ ರಾಮ ಯಾರು ಅಂತ ಗೊತ್ತಾಗ್ತದೆ. ಹ್ಮ್ ರಾಮ ವನವಾಸ ಹೋದ ಮೇಲೆ ತಾನೆ ಗೊತ್ತಾದ್ದು ರಾಮ ಯಾರು ಅಂತ ಪ್ರಪಂಚಕ್ಕೆ. ಶ್ರೀರಾಮಚಂದ್ರ ಅಂದ್ರೆ ಯಾರು ಅಂತ ಅರಮನೆಯಿಂದ ಹೋಗುವ ರಾಮನಾಗಿದ್ದ. ಹ? ಕಾಡಿಂದ ಮರಳಿ ಬರುವಾಗ ಶ್ರೀರಾಮಚಂದ್ರನ. ಹ್ಮ್ ಎಲ್ಲರಿಗೂ ಬೇಕಾದವ ಅಲ್ವಾ? ಅವನ ವಿಧಿ ಆಗಿತ್ತು. ಹ್ಮ್ ಅವ ಸ್ವೀಕರಿಸಿದಲ್ಲ ರಾಮ. ವಿಧಿಯನ್ನು ಸ್ವೀಕರಿಸಿದ್ದವ, ಸತ್ಯವನ್ನು ಸ್ವೀಕರಿಸಿದ್ದವ ಈ ಪ್ರಪಂಚಕ್ಕೆ ದಾರಿದೀಪ ಆಗ್ತಾನೆ ಅಂತ ಹೇಳಿ. ಶುಭವಾದ ತಿರುಚಿಟ್ರಂಬಲವನ್ನು ಉತ್ತರ ಸಿಕ್ಕಿತ್ತ? ಉತ್ತರ ಸಿಕ್ಕಿತು ಬಿಡು. ಹ. ಹಾಗಿದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಇಲ್ಲಿ? ಏನು ಮಾಡ್ತಾ ಇಲ್ಲ ಇಲ್ಲಿ, ಯಾರು ಏನು ಮಾಡ್ತಾ ಇಲ್ಲ ಇಲ್ಲಿ. ನಾನು ಮಾಡ್ತಾ ಇದ್ದೇನೆ, ನಾವು ಮಾಡ್ತಾ ಇದ್ದೇವೆ ಎಂಬುದೇ ತಪ್ಪು. ಇಲ್ಲಿ ಅದಾದ ಏನೇನು ಆಗ್ಬೇಕು ಅದದು ಆಗ್ತದೆ. ಅವ ಯಾವ್ದಾದಕ್ಕೆ ಹುಟ್ಟಿದ್ದಾನೆ ಅದದು ನಡೆದುಕೊಂಡೇ ಹೋಗ್ತದೆ. ಇದೇ ಸತ್ಯ. ನನ್ಗೆ ನೀವ್ ಯಾರು ಅಂತ ಗೊತ್ತಿಲ್ಲ. ಹ್ಮ್ ನೀವು ಎಲ್ಲಿಂದನೋ ಬಂದಿದ್ದೀರಾ, ನಾನು ಎಲ್ಲಿಂದನೋ ಬಂದಿದ್ದೀನಿ. ನಿಮ್ಗೆ ಗುರು ಅನ್ನೋದು ಒಂದು ಸರ್ಟಿಫಿಕೇಟ್ ಇಲ್ಲ. ಹ್ಮ್ ಗುರು ಬರ್ದಿರೋದು ಒಂದು ಪುಸ್ತಕ ಈ ತರದೊಂದು ಅಂತಿಲ್ಲ. ಹ್ಮ್ ಪೂಜೆಗೆ ಸಮಯ ಇಲ್ಲ, ಪೂಜೆ ಕ್ರಮ ಇಲ್ಲ, ಊಟ ಮಾಡಕ್ಕೆ, ಎದ್ದೇಳಕ್ಕೆ, ನಿದ್ರೆ ಮಾಡಕ್ಕೆ, ಧ್ಯಾನಕ್ಕೆ ಯಾವ್ದಕ್ಕೂ ಸಮಯ ಇಲ್ಲ. ಹ್ಮ್ ಗುರುಗೆ ಏನಾರೋ ಒಂದು ಪರಿವರ್ತನೆಗೆ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ. ಹ್ಮ್ ಏನಾರೋ ಒಂದು ಒಳ್ಳೇದ್ ಮಾಡಿ ಅಂತಂದ್ರೆ ನಾವೇನ್ ಮಾಡ್ಬೇಕು, ಹೇಗಿರ್ಬೇಕು ಅಂತಂದ್ರೆ ಏನೂ ಮಾಡ್ಬೇಡ ಅಂತಾರೆ. ನಮ್ಗೆ ಗುರುದು ಏನೂ ಕಾಣಿಸ್ತಾ ಇಲ್ಲ ಅಂದ್ರೂ ಹ್ಮ್ ನಾವ್ ಹೇಗೆ ನಿಮ್ಮನ್ನ ನಂಬ್ಕೊಂಡ್ ಕೂತ್ಕೋಬೇಕು? ಆದ್ರೂ ನಾವ್ ಯಾಕೆ ಇಲ್ಲಿ ಕೂತಿದೀವಿ ಅಂತ ಅನ್ಸ್ದಾಗ ನಮ್ಗೆ ನೀವ್ ಹೇಳಿರೋ ಉತ್ತರದ ಪ್ರಕಾರ ಇಲ್ಲಿ ನಾವೇನು ಮಾಡ್ತಾ ಇಲ್ಲ. ಎಲ್ಲ ಅದ್ ಆತ್ಮದ ಪ್ರಕಾರ ಅದಕ್ಕೇನು ಇಷ್ಟ ಇದೆ, ಅದೇನ್ ವಿಧಿ ನಿಯಮದ ಪ್ರಕಾರ ಆಗ್ಬೇಕಾಗಿದೆ ಅದ್ರ ಪಾಡಿಗೆ ಅದು ಮಾಡ್ಕೊಂಡು ಹೋಗ್ತಾ ಇದೆ. ಹಾಗಿದ್ರೆ ಇಲ್ಲಿ ನಾವೇನು ಮಾಡ್ತಾ ಇಲ್ಲ ಅಂತಂದ್ರೆ ನಾನ್ ಗುರು ಸೇವೆನೂ ಮಾಡ್ತಾ ಇಲ್ಲ ಅಲ್ವಾ ಗುರುಗಳೇ? ಖಂಡಿತವಾಗಿಯೂ ಸತ್ಯವಾದ ವಿಚಾರ. ನಾನು ಗುರು ಸೇವೆ ಮಾಡ್ತಾ ಇಲ್ಲ, ಇಲ್ಲಿ ನಾನೇ ಇಲ್ಲ. ಇಲ್ಲ, ಗೊತ್ತಾಯ್ತಾ? ಅದು ಆಟೋಮೆಟಿಕ್ ಆಗಿ ಅದ್ ತಗೋತಾ ಇರೋದ್ರಿಂದ ಮತ್ತೆ ಇಲ್ಲಿ ನಮ್ ಕಂಟ್ರೋಲ್ ಅಲ್ಲಿ ಏನು ಇಲ್ದಿರೋದ್ರಿಂದ ಹ್ಮ್ ನಾವೇ ಹುಟ್ಟೇ ಇಲ್ಲ ಅಲ್ವಾ? ಹಾಗಾದ್ರೆ ಗುರುದೇವ, ಹ್ಮ್ ನಾವು ಹುಟ್ಟಿದೀವಿ, ನಾವು ನೋಡಿದೀವಿ ಅನ್ನೋ ಮಾಯೆ ಕಾಣಿಸ್ತಿರೋದೇ ಹೊರತು ಹ್ಮ್ ಆ, ಎಲ್ಲ ಅದಾಗದಾಗೆ ನಡೀತಾ ಉಂಟು ಗುರುದೇವ. ಯಾಕಂದ್ರೆ ನಮ್ಗೆ ಯಾವ್ದು ಅದೇ ಸತ್ಯ. ಯಾಕೆ ಅಂತ ಹೇಳಿದ್ರೆ ಹುಟ್ಲಿಲ್ಲ ಅಂತಲ್ಲ, ಗೊತ್ತಾಯ್ತಲ್ಲ. ಹುಟ್ಟುತ್ತೇವೆ ಸಾಯ್ತೇವೆ, ಹುಟ್ಟುತ್ತೇವೆ ಸಾಯ್ತೇವೆ, ಹುಟ್ಟುತ್ತೇವೆ ಸಾಯ್ತೇವೆ, ಹುಟ್ಟುತ್ತೇವೆ ಸಾಯ್ತೇವೆ. ಕ್ಷಣ ಕ್ಷಣ ಕೂಡ ಹುಟ್ಟುತ್ತೇವೆ, ಕ್ಷಣ ಕ್ಷಣ ಕೂಡ ಸಾಯ್ತೇವೆ. ಕ್ಷಣ ಕ್ಷಣ ಕೂಡ ನಮ್ಮ ಜೀವಕೋಶಗಳು ಸಾಯ್ತವೆ, ಕ್ಷಣ ಕ್ಷಣ ಕೂಡ ಅದು ಹುಟ್ಟುತ್ತದೆ. ಹೇಳೋದರ್ಥ ಆಯ್ತಾ? ಯಾವುದೋ ಒಂದು ರೀತಿಯಲ್ಲಿ ನಾವು ಕ್ಷಣ ಕ್ಷಣ ಹುಟ್ಟುತ್ತೇವೆ ಸಾಯ್ತೇವೆ, ಹುಟ್ಟುತ್ತೇವೆ ಸಾಯ್ತೇವೆ. ಆದ್ರೆ ಇಲ್ಲಿ ಪರ್ಮನೆಂಟ್ ಅಲ್ಲ ಇದು. ಇದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ನಮ್ಮ ಜರ್ನಿ ಮಾತ್ರ ಪರ್ಮನೆಂಟ್. ಅದು ಯಾವ ರೀತಿ? ಒಂದು ಜನ್ಮದಲ್ಲಿ ಗುರುವೇ ಬೇಕು, ಗುರುವಿನ ಸೇವೆಯೇ ಆಗಬೇಕು, ಗುರು ಇಲ್ಲದ್ರೆ ನನ್ನ ಜೀವನವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಜನ್ಮದಲ್ಲಿ ಆ ಗುರು ಸೇವೆ ಮಾಡ್ತಾ 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 ಆ ಗುರುವಿನ ಪಾದದಲ್ಲಿ ಆಯ್ಕೆ ಆಗಿದ್ರೆ ಅದೇ ಅಲ್ಲೋ ಕಂಟಿನ್ಯೂ ಆಗುದು. ಆ? ಒಂದು ಜನ್ಮದಲ್ಲಿ ಒಳ್ಳೆ ಪ್ರೀತಿ, ಪ್ರೇಮ,
ಈ ಭೋಗ, ಈ ವೈಭೋಗ, ಈ ಸಂಪತ್ತು, ಈ ವಿಚಾರದಲ್ಲೇ ಇದ್ದುಕೊಂಡಿದ್ದವರು ಅದಕ್ಕೆ ಸಂಬಂಧಪಟ್ಟೇ ಹುಟ್ಟುತ್ತಾರೆ. ಹ್ಮ್ ಸಂಸಾರದ ವಿಷಯಕ್ಕೆ ಸಂಬಂಧಪಟ್ಟೇ ಹುಟ್ಟುತ್ತಾರೆ. ಆ ಜ್ಞಾನದ ಸಂಬಂಧಪಟ್ಟ ಆತ್ಮ ಆದರೆ, ಜ್ಞಾನಕ್ಕೆ ಸಂಬಂಧಪಟ್ಟ ಆತ್ಮ ಆದರೆ ಅದು ತನ್ನಿಂದ ತಾನಾಗಿ ಅದನ್ನು ಹುಡುಕಿಕೊಂಡು ಹೋಗ್ತದೆ. ಅದರ ಜೀವನದಲ್ಲಿ ಒಂದು ವಿಚಾರ ಟ್ವಿಸ್ಟ್ ಸಿಕ್ಕೇ ಸಿಗ್ತದೆ. ನಿಜವಾಗಿಯೂ ನಾನು ಏನು ಮಾಡ್ತಾ ಇಲ್ಲ ಎಂಬ ಸತ್ಯ ಒಬ್ಬನಿಗೆ ಅರಿವಾದ್ರೆ ಅದು ಜ್ಞಾನ ಆಗ್ತದೆ. ನಾನು ಇಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಹೇಳಿ, ನಾನು ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಪ್ರಶ್ನೆ ಕೂಡ ಬರ್ಲಿಕ್ಕಿಲ್ಲ. ಈ ಪ್ರಶ್ನೆ ಕೂಡ ಬರ್ಲಿಕ್ಕಿಲ್ಲ. ಹಾಗಾಗಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಏನು ಮಾಡ್ತಾ ಇಲ್ಲ ಅಂತ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಉಸಿರು ಉಂಟು. ಉಸಿರಿರುವಾಗ ಆಯ್ಕೆ ಇರಬೇಕು. ಯಾವ ರೀತಿ ಆಯ್ಕೆ? ಇನ್ನೊಬ್ಬರನ್ನು ಆಯ್ಕೆ ಮಾಡ್ಲಿಕ್ಕೆ ಇಲ್ಲಿ ಆಗುದಿಲ್ಲ. ನಮ್ಮನ್ನು ನಾವು ಆಯ್ಕೆ ಮಾಡಿಕೊಳ್ಬಹುದು. ಯಾವುದನ್ನು ಆಯ್ಕೆ ಮಾಡಬೇಕು ನಾವು? ಇಲ್ಲಿ ನಾನು ಎಂಬುದಿಲ್ಲ. ನಂಗೆ ಸತ್ಯದ ಅರಿವಾಯ್ತು. ಇಲ್ಲಿ ಏನು ಆಗ್ತಾ ಇಲ್ಲ. ಎಲ್ಲವೂ ವಿಧಿ ನಿಯಮದಂತೆ ಆಗ್ತಾ ಉಂಟು. ಎಲ್ಲವೂ ವಿಧಿ ನಿಯಮದಂತೆ ನಡೀತಾ ಉಂಟು. ಇಲ್ಲಿ ಸತ್ಯದ ಅರಿವಿಲ್ಲ. ಸತ್ಯದೊಟ್ಟಿಗೆ ನಾವು ಸೇರಿಕೊಂಡಿದ್ದೇವೆ. ಹೇಳೋದು ಅರ್ಥ ಆಯ್ತಾ? ಸತ್ಯದೊಟ್ಟಿಗೆ ನಾವು ಸೇರಿಕೊಂಡಿದ್ದೇವೆ. ಜ್ಯೋತಿಯೊಟ್ಟಿಗೆ ಜ್ಯೋತಿ ಆಗಿದೆ. ಜ್ಯೋತಿ ದೂರದಲ್ಲಿ ಇದ್ರೆ ಜ್ಯೋತಿ ಅಂತೇಳಿ ಹೇಳ್ಬೋದು. ಜ್ಯೋತಿಯೊಟ್ಟಿಗೆ ಜ್ಯೋತಿ ಆದ್ರೆ ಆ ಸ್ಥಿತಿ ಇದ್ರೆ ನಾನು ಏನು ಇಲ್ಲ. ಆಗ ಉಸಿರುಂಟು. ಆ ಉಸಿರಿನ ಸತ್ಯದ ಅರಿವು ಆಗಬೇಕು. ಆ ಉಸಿರಿನ ಸತ್ಯದ ಅರಿವು ನಮ್ಮ ಆಯ್ಕೆಯಾಗಿರಬೇಕು. ನಾನು ಲೋಕ ಕಲ್ಯಾಣಕ್ಕೆ ಬೇಕಾಗಿ ನನ್ನ ಈ ಉಸಿರನ್ನು ಮುಡಿಪಾಗಿಡುತ್ತೇನೆ. ನಾನು 10 ಜನರ ಒಳಿತಿಗೆ ಬೇಕಾಗಿಯೇ ನನ್ನ ಉಸಿರನ್ನು ಮುಡಿಪಾಗಿಡುತ್ತೇನೆ. ನನ್ನ ಒಳಗೆ ಸದ್ಗುಣಗಳು ಶಾಶ್ವತವಾಗಿರಲಿ. ಪ್ರೀತಿ, ದಯೆ, ಕರುಣೆ, ಇಂಥ ಒಳ್ಳೊಳ್ಳೆ ಗುಣಗಳು, ಶರಣಾಗತಿ, ನಂಬಿಕೆ, ಇಂಥ ಗುಣಗಳೆಲ್ಲ ಶಾಶ್ವತವಾಗಿ ನನ್ನೊಳಗೆ ಇರಲಿ ಭಗವಂತ. ಈ ಗುಣಗಳಿಂದ ನೀನೇ ಏನು ಮಾಡಿಸ್ತೀಯೋ ಮಾಡ್ತಾ ಇರು. ನೀನು ಏನು ನನಗೆ ಪ್ರೇರಣೆ ಕೊಡ್ತೀನಿ, ನಿನ್ನ ಇಚ್ಛೆ ಅಂತೀನಿ, ಮಾಡ್ತಾ ಹೋಗ್ತೇನೆ. ಉಸಿರಿರುವಲ್ಲಿವರೆಗೆ ನಿನ್ನ ಸೇವೆ ಏನಾದ್ರೂ ಸರಿ. ನಿನ್ನ ಕ್ವಾಲಿಟಿಯನ್ನು ಕೊಡು ನನಗೆ. ಉಸಿರು ಕೊಟ್ಟಿದ್ದೀಯಲ್ಲ, ಯಾಕೆ ಕೊಟ್ಟದ್ದು ನೀನು? ಆಗ ಅವನಿಗೆ ಅರ್ಥ ಆಗ್ತದೆ. ಯಾರಿಗೆ? ಆ ಮಾನವನಿಗೆ, ಆ ಮನುಷ್ಯನಿಗೆ. ನಾನು ಅವನ ಕೆಲಸ ಮಾಡಲಿಕ್ಕೆ ಬೇಕಾಗಿ ಒಂದು ದೇಹ ಪಡೆದುಕೊಂಡಿದ್ದೇನೆ, ಒಂದು ದೇಹಧಾರಿಯಾಗಿದ್ದೇನೆ. ಯಾರ ಕೆಲಸ ಮಾಡಲಿಕ್ಕೆ ಬೇಕಾಗಿ? ಭಗವಂತನ ಸೇವೆ ಮಾಡಲಿಕ್ಕೆ ಬೇಕಾಗಿ. ಆ ಭಗವಂತನ ಸೇವೆಗೆ ಬೇಕಾಗಿ ಈ ಮಾನವ ಜನ್ಮ ಸಿಕ್ಕಿದೆ. ಆಗ ಭಗವಂತನಿಗೆ ಬಂದು ಮಾಡಲಿಕ್ಕೆ ಆಗುದಿಲ್ಲ. ಅರ್ಥ ಆಗ್ತದ? ಅವನ ಸೇವಕರಾಗಿ ನಾವು ಈ ಭೂಲೋಕದಲ್ಲಿ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಅನೇಕ ರೀತಿಯ ಒಳಿತನ್ನು, ಅನೇಕ ರೀತಿಯ ಒಳ್ಳೊಳ್ಳೆ ಜ್ಞಾನವನ್ನು, ಅನೇಕ ರೀತಿಯ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ತಾ ಹೋಗುದು. ಪೂಜೆ ಮಾಡ್ಲಿಕ್ಕೆ ಸಮಯ ಉಂಟಾ? ಧ್ಯಾನ ಮಾಡ್ಲಿಕ್ಕೆ ಸಮಯ ಉಂಟಾ? ಸ್ನಾನ ಮಾಡ್ಲಿಕ್ಕೆ ಸಮಯ ಉಂಟಾ? ದೇವರ ಪೂಜೆ ಮಾಡ್ಲಿಕ್ಕೆ ಸಮಯ ಉಂಟಾ? ಎಲ್ಲಾ ಸಮಯದಲ್ಲಿ ಭಗವಂತನಿರುವಾಗ, ಎಲ್ಲಾದ್ರಲ್ಲಿ ಭಗವಂತನಿರುವಾಗ ಅವನಿಗೆ ಎಲ್ಲಿ ಉಂಟು ಸಮಯ? ಕ್ಷಣ ಕ್ಷಣದಲ್ಲಿ ಭಗವಂತ ಇದ್ದಾನೆ. ಕಣ್ಣ ಮುಂದೆ ಭಗವಂತ ಇದ್ದಾನೆ. ಎಲ್ಲಾರೊಳಗೂ ಭಗವಂತ ಇದ್ದಾನೆ ಅಂತ ಹೇಳಿದ ಧ್ಯಾನ ಮಾಡ್ತಾನ? ಧ್ಯಾನ ಮಾಡುದಿಲ್ಲ. ಅವ ಸಂತೋಷ ಪಡ್ತಾನೆ. ಕಣ್ಣ ಮುಂದೆ ಓಡಾಡುವಲ್ಲ ಭಗವಂತನ ರೂಪದಲ್ಲಿ. ಸಂತೋಷವಾಗಿರ್ಲಿಲ್ಲ ಅವರವರ ಸ್ಥಿತಿಯಲ್ಲಿ ಅವರವರ ಆತ್ಮ ಅನುಭವಿಸಿದನ್ನು ನೋಡ್ತಾನೆ, ಸಂತೋಷ ಪಡ್ತಾನೆ. ಎಲ್ಲ ಭಗವಂತನ ಲೀಲೆ ಅಪ್ಪ, ಮಾಯೆಯ ಲೀಲೆ ಅಂತೇಳಿ ಸಂತೋಷ ಪಡ್ತಾನೆ. ಅವ ಯಾರಿಗೇನು ಹೇಳ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಹೇಳಿ ಯಾವುದು ಪರಿವರ್ತನೆ ಆಗುದಿಲ್ಲ. ಅದು ನಮ್ಮ ಒಳಗೆ ಬರಬೇಕು. ನಮಗೆ ಕಣ್ಣು ಕೊಟ್ಟದ್ದು ಯಾಕೆ? ನಮಗೆ ಕಿವಿ ಕೊಟ್ಟದ್ದು ಯಾಕೆ? ನಮಗೆ ಉಸಿರಾಡಲಿಕ್ಕೆ ಮೂಗು ಕೊಟ್ಟದ್ದು ಯಾಕೆ? ನಮಗೆ ಮಾತು ಕೊಟ್ಟದ್ದು ಯಾಕೆ?
ನಮಗೆ ಕೈಕಾಲು ಕೊಟ್ಟದ್ದು ಯಾಕೆ? ಹ್ಮ್ ಊಟ ಮಾಡಿದೆಲ್ಲ ಜೀರ್ಣ ಆಗುವಂತ ಶಕ್ತಿ ಕೊಟ್ಟದ್ದು ಯಾಕೆ? ಅದಕ್ಕೊಂದು ಸಿಸ್ಟಮ್ ಕೊಟ್ಟದ್ದು ಯಾಕೆ? ಒಳಗಿರುವ ಕಲ್ಮಶವನ್ನು ಹೊರಗೆ ಹಾಕಬೇಕು ಅಂತ ಹೇಳಿ. ಹ್ಮ್ ಇದೆಲ್ಲ ಕೊಟ್ಟದ್ದು ಯಾಕೆ? ಇದೆಲ್ಲ ಪ್ರೊಸೆಸ್ ನಡೀತಾ ಇರುವಾಗ ನಮ್ಮ ಮನಸ್ಸಿನಲ್ಲಿ ಕೂಡ ಅದೇ ರೀತಿ ಕಲ್ಮಶ ಆಗ್ತದಲ್ಲ. ಆ ಕಲ್ಮಶವನ್ನು ಹೊರಗೆ ಹಾಕಬೇಕಲ್ಲ. ಊಟ ಮಾಡಿದ ಕಲ್ಮಶವನ್ನು, ನೀರು ಕುಡಿದ ಕಲ್ಮಶವನ್ನು ಹೊರಗೆ ಹಾಕಲಿಕ್ಕೆ 2 ದಾರಿಗಳಿದ್ರೂ ಕೂಡ ಈ ಮನಸ್ಸಿನಲ್ಲಿದ್ದ ಕಲ್ಮಶವನ್ನು ಹೊರಗೆ ಹಾಕಲಿಕ್ಕೆ ಯಾವ ದಾರಿ ಎಂಬ ಸತ್ಯವನ್ನೊಬ್ಬ ತಿಳಿತಾನೆ. ಆಗ ಅವನ ಕಣ್ಣಿಗೆ, ಅವನ ಜ್ಞಾನಕ್ಕೆ ಕಾಣುವ ವಿಚಾರವೇ ಗುರು ಚೈತನ್ಯ. ಅದು ಗುರು ಚೈತನ್ಯದಿಂದ ಮಾತ್ರ ಈ ಕಲ್ಮಶವನ್ನು ದೂರ ಮಾಡಬಹುದು. ಅವರು ಯಾವ ರೀತಿ ಧ್ಯಾನ ಮಾಡ್ಲಿಕ್ಕೆ ಹೇಳಿಕೊಡ್ತಾರೆ? ಧ್ಯಾನ ಮಾಡು ಅಂತಲೇ ಹೇಳುದಿಲ್ಲ, ಆದ್ರೆ ಆ ಶಿಷ್ಯ ಧ್ಯಾನ ಮಾಡ್ತಾನೆ ಇರ್ತಾನೆ. ಯಾವುದೇ ಜ್ಞಾನ ಬೋಧನೆಯನ್ನು ಮಾಡುವುದಿಲ್ಲ, ಆದ್ರೆ ಶಿಷ್ಯನಿಗೆ ಜ್ಞಾನ ಯಾವುದೋ ಒಂದು ರೀತಿಯಲ್ಲಿ ಕರೆಕ್ಟ್ ಆಗ್ತಾನೆ ಇರ್ತದೆ. ಹ್ಮ್ ಯಾವುದೇ ವಿಚಾರವನ್ನು ಅವರು ಹೇಳುದಿಲ್ಲ. ಅವ್ರು ರೆಗ್ಯುಲರ್ ಹೇಗೆ ಇದ್ದಾರೆ ಹಾಗೆ ಇರ್ತಾರೆ, ಹಾಗೆ ಇರುವುದಪ್ಪ ಸತ್ಯ. ಗುರುವಿನ ಕ್ಷಣ ಕ್ಷಣ ಅವರ ಆಗು ಹೋಗುಗಳು, ಅವರ ವಿಚಾರಗಳನ್ನು ಗಮನಿಸ್ತಾ ಹೋದ್ರೆ ತನ್ನಿಂದ ತಾನಾಗಿಯೇ ಆ ಚೈತನ್ಯ ತನ್ನ ಒಳಗೆ ಬಂದು ಕೂತ್ಕೊಳ್ತದೆ ಆಟೋಮೆಟಿಕ್ ಆಗಿ. ಆಗ ಗೊತ್ತಾಗ್ತದೆ ಶಿಷ್ಯನಿಗೆ ಎಷ್ಟು ಪಕ್ವ ಆಗಿದೆ ಅಂತ. ಆಗ 1000 ಜನರ ಮುಂದೆ ಅಂತ ಒಂದು ನೋವು ಮಾಡಿಬಿಡ್ತಾರೆ ಅವರು. ಇವ ಈ ನೋವನ್ನು ಸಹಿಸಿಕೊಳ್ಳಲಿಕ್ಕೆ ಯೋಗ್ಯವಾದವನ, ಇವ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಯೋಗ್ಯವಾದವನಾದ್ರೆ ಇವನಿಂದ ಪ್ರಪಂಚಕ್ಕೆ ಸಂತೋಷವನ್ನು ಹಂಚಬಹುದು, ಇವನಿಂದ ಪ್ರಪಂಚಕ್ಕೆ ಶಾಂತಿಯನ್ನು ಉಂಟು ಮಾಡಬಹುದು, ಇವನಿಂದ ಪ್ರಪಂಚಕ್ಕೆ ಒಳಿತನ್ನು ಉಂಟು ಮಾಡಬಹುದು ಎಂಬ ಸತ್ಯದ ಅರಿವು ಗುರುವಿನೊಳಗೆ ಬರ್ತದೆ. ಒಬ್ಬನಿಗೆ ಒಂದು ಕೊಡಬೇಕು ಅಂದ್ರೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲಲ್ಲ. ಈ ಪ್ರಪಂಚದಲ್ಲಿ ಕೆಟ್ಟ ಶಕ್ತಿಯೇ ಮೊದಲು ಸೃಷ್ಟಿಯಾದದ್ದು. ಈ ಪ್ರಪಂಚದಲ್ಲಿ ಆ ಕೆಟ್ಟ ಶಕ್ತಿಯಿಂದ ಸೃಷ್ಟಿಯಾದ ಆತ್ಮಗಳು ಮೊದಲು ಈ ಪ್ರಪಂಚದಲ್ಲಿ. ಯಾಕೆ ಮನುಷ್ಯನೊಳಗೆ ನೆಗೆಟಿವ್ ಎನರ್ಜಿಗಳು, ಯಾಕೆ ಮನುಷ್ಯನೊಳಗೆ ನೆಗೆಟಿವ್ ಥಾಟ್ಸ್ಗಳು, ಯಾಕೆ ನೆಗೆಟಿವ್ ಎಂಬುದು ಇಷ್ಟು ಬೇಗ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಈ ಪ್ರಪಂಚದಲ್ಲಿ ಬಂದದ್ದು ನೆಗೆಟಿವ್ ವಿಷ. ಈ ಪ್ರಪಂಚ ಸೃಷ್ಟಿಯಾಗಬೇಕು ಅಂದ್ರೆ ಮೊದಲು ಸೃಷ್ಟಿಯಾದ್ದು ವಿಷ. ಈ ಭೂಲೋಕ ಸೃಷ್ಟಿಯಾಗಬೇಕಾದ್ರೆ ಆದ ಕಾರಣ ವಿಷಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಗಿಡಮೂಲಿಕೆಗಳು ಸೃಷ್ಟಿಯಾದವು. ಇವತ್ತಿಗೂ ಕೂಡ ಇಂಥ ದೊಡ್ಡ ದೊಡ್ಡ ಕಾಡು ಇದೆ, ಇಂಥ ಅಮೆಜಾನ್ ಇಂಥ ಕಾಡನ್ನು, ಆಫ್ರಿಕಾ ಅಲ್ಲೆಲ್ಲ ಇದೆ ಅಲ್ಲ ದೊಡ್ಡ ಕಾಡುಗಳನ್ನು. ಈ ಕಾಡಿನೊಳಗೆ ಹೋದ್ರೆ ರಿಟರ್ನ್ ಬರ್ತಾರಿಲ್ವಾ ಅಂತ ಗೊತ್ತಿಲ್ಲ. ಅಂತ ವಿಷ ಸಸಿಗಳು ಇಲ್ಲಿ ಇವತ್ತಿಗೂ ಕೂಡ ಮನುಷ್ಯರು ಹೋಗ್ಲಿಕ್ಕೆ ಆಗುದಿಲ್ಲ. ಅಂತಂತ ಈ ಮೂಲ ಸೃಷ್ಟಿಯಾದ ಕೆಲವು ಸ್ಥಳಗಳೆಲ್ಲ ಉಂಟಲ್ಲ, ಇವತ್ತಿಗೂ ಎಲ್ಲಿಯೋ ಅಲ್ಲಿ ಇಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ಅಲ್ಲಿಯ ಗುಣ ಇವತ್ತಿಗೂ ಅದೇ ಇರ್ತದೆ. ಅಲ್ಲಿಗೆ ಹೋದ್ರೆ ನಮ್ಮನ್ನೇ ನಾವು ಮರಿತೇವೆ, ನಮ್ಮನ್ನೇ ನಾವು ಮರಿತೇವೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗೋದಿಲ್ಲ. ಆಗ ಅನೇಕ ಈ ನೆಗೆಟಿವ್ ಜನ್ಮ ತಾಳಿ 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 ಆ ನೆಗೆಟಿವ್ ಜನ್ಮದಿಂದ ಒಂದೊಂದೇ ಪರಿವರ್ತನೆಯಾಗಿ 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 ಅದು ಪಾಸಿಟಿವ್ ಆಗಿ ಪರಿವರ್ತನೆ ಆಯ್ತು. ಕಾರಣ ಏನು? ಆ ನೆಗೆಟಿವ್ನ ಒಳಗೆ ಒಂದು ಪಾಸಿಟಿವ್ ಇತ್ತು. ಆ ನೆಗೆಟಿವ್ನ ಒಳಗೆ ಒಂದು ಸಣ್ಣ ಅಣುವಿನಷ್ಟು ಪಾಸಿಟಿವ್ ಇತ್ತು. ಆ ಪಾಸಿಟಿವ್ ಎಂಬ ವಿಚಾರ ಇಷ್ಟು ಡೆವಲಪ್ ಆಗಬೇಕಾದ್ರೆ ಇಷ್ಟು ಕೋಟಿ ವರ್ಷಗಳು ಬೇಕಾಯ್ತು. ಹಿಂದಿನ ಕಾಲದಲ್ಲಿ ಮನುಷ್ಯ ಹೇಗಿದ್ದ? ಕಾಡು ಮನುಷ್ಯನಾಗಿದ್ದ ಅಲ್ವಾ? ಎಲ್ಲ ಬೇಟೆಯಾಡಿ ಹಸಿ ಹಸಿ ಊಟ ಮಾಡಿಕೊಂಡು ಯಾವ್ಯಾವ ರೀತಿಯಲ್ಲೆಲ್ಲ ಅಲ್ವಾ ಜೀವನ ಮಾಡ್ತಾ ಇದ್ದ. ಈಗ ಅದೇ ರೀತಿ ಬೇಟೆಯಾಡಿ ಊಟ ಮಾಡ್ಲಿಕ್ಕೆ ಆಗ್ತದ ಮನುಷ್ಯನು? ಅದೇ ಮನುಷ್ಯ ಅಲ್ವ. ಆದ್ರೆ ಇವ ತುಂಬಾ ಅಪ್ಡೇಟ್ ಆದ, ಅವ ಅಲ್ಲಿಂದ ತುಂಬಾ ಹೊರಗೆ ಬಂದ.
ಆ ನೆಗೆಟಿವ್ ಇಂದ ತುಂಬಾ ಡೆವಲಪ್ ಆಗಿ ಡೆವಲಪ್ ಆಗಿ ಡೆವಲಪ್ ಆಗಿ ಡೆವಲಪ್ ಆಗಿ ಡೆವಲಪ್ ಆಗಿ ಇವತ್ತು ಇಷ್ಟು ಎತ್ತರಕ್ಕೆ ಹೋಗಿ ಮುಟ್ಟಿದ್ದಾನೆ ಮನುಷ್ಯ ಅಲ್ವಾ. ಇಡೀ ಪ್ರಪಂಚವನ್ನೇ ಆಳುವಷ್ಟು ರೆಡಿ ಇದ್ದಾರೆ ಕೂತ್ಕೊಂಡಲ್ಲಿ. ಅಷ್ಟು ಶಕ್ತಿ ಉಂಟು. ಹಾಗಾದ್ರೆ ಅಷ್ಟು ಶಕ್ತಿ ಇವನೊಳಗೆ ಇದೆ ಅಂತ ಹೇಳಿದ್ರೆ ಇವ ಯಾರು? ಆಗ ಪ್ರತಿಯೊಬ್ಬನ ಒಳಗೂ ಭಗವಂತ ಈ ಜನ್ಮವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಿನ್ನಿಂದ ಈ ಲೋಕಕ್ಕೆ ಒಳ್ಳೇದಾಗ್ತದಪ್ಪ ಅಂತೇಳಿ ಮನುಷ್ಯ ಜನ್ಮ ಕೊಟ್ಟ. ಸೊ ನೀನು ನಿನ್ನೊಳಗೆ ಏನನ್ನು ಬೆಳೆಸ್ತಿ, ಎರಡು ಗುಣಗಳಿಗೂ ಶಕ್ತಿ ಉಂಟು, ಎರಡು ಗುಣಗಳಿಗೂ ತಥಾಸ್ತು. ರಾಕ್ಷಸರು ಕೂಡ ಜ್ಞಾನವನ್ನು ಪಡೆದರು, ಮಹಾಶಕ್ತಿಶಾಲಿಗಳಾದರು. ಋಷಿಮುನಿಗಳು ಕೂಡ ಜ್ಞಾನದಿಂದ ಆ ಸಿದ್ಧಿಯನ್ನು ಪಡ್ಕೊಂಡ್ರು. ರಾಕ್ಷಸರು ವರವನ್ನು ಪಡ್ಕೊಂಡ್ರು, ದೇವರುಗಳು ವರವನ್ನು ಪಡ್ಕೊಂಡ್ರು. ಆದ್ರೆ ಯಾವುದೇ ಒಂದು ಎಂತ ಯುದ್ಧ ಆಗುವಾಗ, ಏನೋ ಒಂದು ಆಗುವಾಗ ಗೆಲ್ಲುದು ರಾಕ್ಷಸರೇ ಅಲ್ಲ. ಮತ್ತೆ ಒಂದು ಮಾಯಾಲೀಲೆಯನ್ನು ಆಡಿ ಅವನನ್ನು ಸಂಹಾರ ಮಾಡಬೇಕು. ಎಲ್ಲ ಕಥೆಯಲ್ಲಿ ಕೇಳಬಹುದು ಅಲ್ವಾ. ಒಂದು ಮಾಯಾಲೀಲೆ ಏನೋ ಒಂದು ರೀತಿಯಲ್ಲಿ ಹಾಗೆ ಮತ್ತೆ ಆ ರಾಕ್ಷಸರನ್ನು ಸಂಹಾರ ಮಾಡು ಅಲ್ವಾ. ಆಗ ಮೊದಲಲ್ಲಿ ಸೃಷ್ಟಿಯಾದ್ದು ಯಾವುದು? ಯಾವ ಎನರ್ಜಿ? ನೆಗೆಟಿವ್. ಅದು ಆದಿಯಲ್ಲಿ ಸೃಷ್ಟಿಯಾದದ್ದು ಇವತ್ತಿನವರೆಗೆ ಟ್ರಾವೆಲ್ ಮಾಡ್ತಾ ಬರ್ತಾ ಉಂಟು. ಇದೆಲ್ಲ ಹೋಗಿ ಯಾವಾಗ ಪರಿಪೂರ್ಣ ಒಂದು ಪಾಸಿಟಿವ್ ಆಗ್ತದೆ ಅವನು ಈ ಗುರು ಸೇವೆ ಎಂಬ ವಿಚಾರಕ್ಕೆ ಬರ್ತಾನೆ. ಅವನಿಗೆ ಸತ್ಯದ ಅರಿವು ಆಗ್ತದೆ. ಎಲ್ಲರಿಗೂ ಸತ್ಯದ ಅರಿವು ಆಗುವುದು. ಒಂದು ಶಿಷ್ಯನನ್ನು ಗುರು ಆದರೂ ಕೊನೆಯವರೆಗೂ, ಕೊನೆ ಕ್ಷಣದವರೆಗೂ ಇವ ನನ್ನ ಶಿಷ್ಯ ಅಂತ ಹೇಳುವುದಿಲ್ಲ, ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಶಿಷ್ಯನಾದವನು ಗುರುವೇ 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 ಅಂತ ಹೇಳುದು. ಆ ಗುರುವಿನ ಜೊತೆ ಅದೆಷ್ಟೋ ವರ್ಷಗಳು ಟ್ರಾವೆಲ್ ಮಾಡಿದ ಕಾರಣ, ಅದೆಷ್ಟೋ ವರ್ಷ ಸೇವೆ ಮಾಡಿದ ಕಾರಣ ಪ್ರಪಂಚ ಅವನನ್ನು ಹೇಳುದು ಅವರ ಶಿಷ್ಯನೇ ಅವನು. ಶಿಷ್ಯನಾದ ಗುರುವಿನ ಹೆಸರು ಹೇಳ್ತಾ ಇರ್ತದೆ. ಪ್ರಪಂಚ ಈ ಶಿಷ್ಯನನ್ನು ಗುರುತಿಸುವುದು ಹೇಗೆ? ಆ ಗುರುವಿನ ಮೂಲಕ ಅಲ್ವಾ. ಈಗ ವಿವೇಕಾನಂದರು ಅಂತೇಳಿ ಇದ್ದಾರೆ. ವಿವೇಕಾನಂದರು ಅಂತ ಹೇಳುವಾಗ ರಾಮಕೃಷ್ಣ ಪರಮಹಂಸರು ಬಂದೇ ಅಲ್ಲ. ಇದಾದ್ರೂ ವಿವೇಕಾನಂದರು ಆಗುದಿಲ್ಲ. ರಾಮಕೃಷ್ಣ ಪರಮಹಂಸರು ಬಂದ್ರೆ ವಿವೇಕಾನಂದರು ಆಗುದು ಅಲ್ವಾ. ಸತ್ಯ ಅಲ್ವಾ? ಯಾರು ಯಾವ ಕಾರಣಕ್ಕಾಗಿ ಜನ್ಮ ತಾಳಿದ್ದಾರೆ ಅಂತ ಗೊತ್ತಿಲ್ಲ. ಯಾರು ಯಾವ ಕಾರಣಕ್ಕೆ ಬೇಕಾಗಿ ಜನ್ಮವನ್ನು ತಾಳಿದ್ದಾರೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಮನುಷ್ಯ ಜನ್ಮವನ್ನೇ ಸೃಷ್ಟಿ ಮಾಡಿದು ನೀನು ಲೋಕಕ್ಕೆ ಬೇಕು ಅಂತ. ಆಗ ನಿನ್ನ ಒಳಗೆ ಅನೇಕ ವಿಚಾರಗಳನ್ನು ಕೊಟ್ಟಿದ್ದೇನೆ, ನೀನು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ಪ್ರಪಂಚಕ್ಕೆ ದಾರಿದೀಪ ಆಗು ಅಂತ ಹೇಳಿ ಈ ಮನಸ್ಸುಗಳನ್ನು ಸಿಕ್ಕಿದೆ. ಸಿಕ್ಕಿತ ಮನುಷ್ಯ ಜನ್ಮ ಯಾಕೆ ಸಿಗ್ತದೆ ಅಂತೇಳಿ. ಈ ಮನುಷ್ಯ ಜನ್ಮ ಎರಡು ರೀತಿಯಲ್ಲೂ ಸಿಗ್ತದೆ. ರಾಕ್ಷಸ ಪ್ರವೃತ್ತಿಯಲ್ಲಿ ಸಿಗ್ತದೆ, ಮನುಷ್ಯ ಪ್ರವೃತ್ತಿಯಲ್ಲಿ ಸಿಗ್ತದೆ, ದೇವ ಪ್ರವೃತ್ತಿಯಲ್ಲಿ ಸಿಗ್ತದೆ. ಮೂರು ಸ್ಟೇಜ್ ಅಲ್ಲಿ ಸಿಗ್ತದೆ. ಅದರಲ್ಲಿ ಮನುಷ್ಯನ ಸ್ಟೇಜ್ ಬಂತು ಅಂತ ಹೇಳಿದ್ರೆ ಅದು ಅಲ್ಟಿಮೇಟ್ ಆದ ವಿಷಯ. ಮನುಷ್ಯ ಆಗುವ ಮುಂಚೆ ಅವ ದೇವರಾಗಬೇಕು. ದೇವರಿಗಿಂತ ದೊಡ್ಡವ ಮನುಷ್ಯ, ದೇವರಿಗಿಂತಲೂ ದೊಡ್ಡವ ಮನುಷ್ಯ. ಯಾಕಂದ್ರೆ ಮನುಷ್ಯನ ದೇವ್ರನ್ನ ಸೃಷ್ಟಿ ಮಾಡಿದ್ದೆ ಮನುಷ್ಯ. ಖಂಡಿತವಾಗಿ ಮನುಷ್ಯ ಇಲ್ಲ ಅಂದ್ರೆ ದೇವರೇ ಇಲ್ವಲ್ಲ. ಈಗ ದೇವರಿಗೆ ರೂಪ ಇಲ್ಲ, ದೇವರ ನಿರಾಕಾರ ಸ್ವರೂಪ. ದೇವರಿಗೆ ರೂಪ ಇಲ್ಲ, ಎಲ್ಲಾದ್ರಲ್ಲೂ ದೇವರಿದ್ದಾನೆ. ಎಲ್ಲಾದ್ರಲ್ಲೂ ದೇವರಿದ್ದಾನೆ ಅಂತ ಹೇಳಿದವ ಪರಿಪೂರ್ಣವಾದ ಮನುಷ್ಯ ಹೇಳಿದ. ಎಲ್ಲಾದ್ರಲ್ಲೂ ದೇವರಿದ್ದಾನೆ, ಅವನಿಲ್ಲದಿಲ್ಲಿ ಏನೂ ಆಗುವುದಿಲ್ಲ ಅಂತ ಹೇಳಿದ ವ್ಯಕ್ತಿ ಯಾರು ಗೊತ್ತುಂಟ? ಪರಿಪೂರ್ಣ ಮನುಷ್ಯನಾದವ. ಅವನಿಗೆ ಆದಿಗುರು ಅಂತ ಹೇಳಿದ್ರು. ಆ ಪರಿಪೂರ್ಣ ಮನುಷ್ಯನಾದವ ಈ ಭೂಲೋಕದಲ್ಲಿ ಅವ ಜೀವನ ಮಾಡಿದ ಮೇಲೆ ಅವನ ದೇಹವೇ ಸಿಕ್ಲಿಕ್ಕಿಲ್ಲ. ಅವನ ಅಂತ್ಯಕಾಲ ಅಂತ ಹೇಳುವಾಗ ಅವ
ದೇಹ ಪ್ರಕೃತಿಯೊಟ್ಟಿಗೆ ಒಂದಾಗ್ತದೆ, ಅವನು ಮನುಷ್ಯ. ಇಲ್ಲಿ ನಾವೆಲ್ಲ ಮಾನವರು. ಮಾನವರಂದ್ರೆ ಆಸೆ ಹಿಡಿದವರು, ಮನಸ್ಸಿನ ಜೊತೆ ಜೀವನವನ್ನು ಮಾಡುವವರು, ಮನುಷ್ಯರು, ಮನಸ್ಸನ್ನು ಈಶ್ವರನಲ್ಲಿ ಕೊಟ್ಟವರು. ಅರ್ಥಾಗ್ತದ? ಇಲ್ಲಿ ಮನಸ್ಸನ್ನು ಮಾಯಿಗೆ ಕೊಟ್ಟೆವು, ಅಲ್ಲಿ ಮನಸ್ಸನ್ನು ಶಿವನಿಗೆ ಕೊಟ್ಟೆವು. ಇಷ್ಟೇ ವಿಚಾರ. ಇದು ಅವರವರ ವಿಧಿಗೆ ಬಿಟ್ಟ ವಿಚಾರ. ಮನಸ್ಸನ್ನು ಅವರು ಶಿವನಿಗೆ ಕೊಡ್ಲಿಕ್ಕೆ ಹುಟ್ಟಿದ್ರ, ಅಲ್ಲ ಮನಸ್ಸನ್ನು ಮಾಯಿಗೆ ಕೊಡ್ಲಿಕ್ಕೆ ಹುಟ್ಟಿದ್ರ, ಅವರ ಆಸೆ ಕರ್ಮಗಳು ಏನು ಉಂಟು ಅದು ಅದೇ ರೀತಿ ಹೋಗುದು. ಇಲ್ಲಿ ಒಂದು ಸತ್ಯ ಸಿಕ್ಕಿರುವ ಗುರುವಿನ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಬಲವಂತ ಇಲ್ಲ. ಅವರ ಶಿಷ್ಯ ಬೇಕು ಅಂತ ಹೇಳುದೇ ಇಲ್ಲ, ಅವರೊಬ್ಬ ಭಕ್ತ ಬೇಕು ಅಂತ ಹೇಳುದೇ ಇಲ್ಲ. ಅವರು ಏನೂ ಹೇಳುದಿಲ್ಲ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೆ ಹೇಳ್ಬೇಕು ಪರಿಹಾರ, ಏನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೆ ಹೇಳ್ಬೇಕು ಜ್ಞಾನ, ಏನಾದ್ರೂ ಒಂದು ವಿಷಯ ಬೇಕು ಅಂತ ಇದ್ದರೆ ಏನಾದ್ರು ಒಂದು ಹೇಳ್ಬೇಕು. ಏನು ಬೇಡ, ಏನು ಬೇಡ ಅಂತ ಹೇಳಿದ್ರೆ ಅಲ್ಲಿ ಏನು ಕಲಿಬೇಕಾಗ್ತದೆ? ಎಲ್ಲವನ್ನು ಬಿಡ್ಲಿಕ್ಕೆ ಕಲಿಬೇಕಾಗ್ತದೆ. ಅವರು ಕಷ್ಟ ಕೇಳಿದ್ರೆ, ಪರಿಹಾರ ಕೇಳಿದ್ರೆ, ಧ್ಯಾನ ಕೇಳಿದ್ರೆ, ಯೋಗ ಕೇಳಿದ್ರೆ, ಅನುಷ್ಠಾನ ಕೇಳಿದ್ರೆ ಹೇಳೋರಲ್ಲ ಅವರು. ಸತ್ಯ ಸ್ಥಿತಿಯಲ್ಲಿ ಇರುವವರು ಅವ್ರು ಅಲ್ಲಿಗೆ ತಲುಪಿ ಆಯ್ತು. ಅವರನ್ನು ನೋಡಿ ನಾವು ಕಲಿಬೇಕು. ಇಲ್ಲಿ ಯಾವುದಿಲ್ಲ, ಶುದ್ಧ ಇಲ್ಲ, ಅಶುದ್ಧ ಇಲ್ಲ, ಒಳ್ಳೆದಿಲ್ಲ, ಕೆಟ್ಟದಿಲ್ಲ, ಎಲ್ಲ ವಿಧಿ ನಿಯಮದಂತೆ ನಡೀತಾ ಇರುವುದು. ಅಲ್ವಾ? ಎಲ್ಲವೂ ವಿಧಿ ನಿಯಮದಂತೆ ನಡೀತಿರುವುದು. ಹಾಗೆ ಅಂತೇಳಿ ಎರಡು ವಿಧಿ ನಿಯಮದಂತೆ ನಡೆಯುವುದು, ಒಳ್ಳೆದು ಕೆಟ್ಟದು. ಇಲ್ಲಿ ಆಯ್ಕೆ, ಒಳ್ಳೆದ ಕೆಟ್ಟದ, ನೋವ ಸಂತೋಷ, ದುಃಖವ ಸಂತೋಷ, ನಮ್ಮ ಆಯ್ಕೆ, ನಮ್ಮದು ಅಂತ ಮಾತಿಗೆ. ಸತ್ಯ ವಿಧಿ, ಅವರವರ ವಿಧಿ ಏನು ಅನುಭವಿಸ್ಬೇಕು ಅದು ಅನುಭವಿಸಿ ಆಗುದು. ಅದು ಯಾರಾದ್ರೂ ಸರ್, ಎಂತವನಾದ್ರೂ ಸರ್, ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವಾನು ದೇವತೆಗಳಿಗೆ ಬಿಡ್ಲಿಲ್ಲ, ಯಾವುದೇ ಋಷಿಮುನಿಗಳಿಗೂ ಬಿಡ್ಲಿಲ್ಲ, ರಾಜ ಮಹಾರಾಜರಿಗೂ ಬಿಡ್ಲಿಲ್ಲ, ಎಂತೆಂತ ಬಲಿಷ್ಠರಿಗೂ ಬಿಡ್ಲಿಲ್ಲ, ಎಂತೆಂತ ವೀರರಿಗೂ ಬಿಡ್ಲಿಲ್ಲ. ವಿಧಿ, ಮಾಯೆಯ ಆಟ. ಆಗ ಎಲ್ಲದಕ್ಕೂ ಮೇಲೆ ವಿಧಿ ಇದ್ದಿರ್ತದೆ. ಹೇಳ್ದಾಯ್ತ? ಉತ್ತರ ಸಿಕ್ಕಿತ? ಸತ್ಯ ತಿಳಿಯಕ್ ಹೋದ್ರೆ ಯಾವ್ದು ಉತ್ತರನೂ ಇಲ್ಲ. ಮೌನ ಅಷ್ಟೇ, ಮೌನವಾಗಿ ಸುಮ್ಮನಿರದೆ ಗುರುವಿನ ಹತ್ರ ಕೊನೆಯ ಸತ್ಯ. ಗುರುವಿನ ಹತ್ರ ಸುಮ್ಮನಿರುವುದೇ ಕೊನೆಯ ಸತ್ಯ. ಗುರುವಿನ ಹತ್ರ ಹೇಳಕ್ ಹೋಗಿ ಕೇಳಕ್ ಹೋಗಿದ್ರೆ ಸಿಕ್ಕಾಕೊಳ್ಳೋದು ಶಿಕ್ಷೆ. ಗುರುವೇ ಎಲ್ಲ ನೀನೆ ಅಂತ ಮೌನವಾಗಿ ಕೂತ್ಕೊಂಡು ಅದು ಸತ್ಯ. ಸತ್ಯದ ಅರಿವಾಗೋದು ಕೊನೆಗೆ ಆಗ. ಗುರುವೇ ಎಲ್ಲ ನೀನೇ ಅಪ್ಪ, ನಿನ್ನ ಪಾದಕ್ಕೆ ಬಂದು ಬಿದ್ದಾಯ್ತು. ಭಗವಂತನನ್ನು ನೋಡಿದ ನಂತರ, ಭಗವಂತನ ಪಾದದಲ್ಲಿ ಬಿದ್ದ ನಂತರ ಬೇರೆ ಎಂತ ಮಾಡ್ಲಿಕ್ಕೆ ಉಂಟು? ಜನ್ಮ ಜನ್ಮದ ಪುಣ್ಯದಿಂದಾನೆ ಗುರು ಸಿಗುದು. ಅದೇ ರೀತಿ ಜನ್ಮ ಜನ್ಮದ ಪುಣ್ಯದಿಂದ ಭಗವಂತ ಸಿಕ್ಕಿದ ಅಂತ ಹೇಳಿದ ನಂತರ ಮತ್ತೆ ಎಂತ ಧ್ಯಾನ ಮಾಡುದು, ಮತ್ತೆ ಎಂತ ಯೋಗ ಮಾಡುದು? ಅಲ್ಲಿ ಸುಮ್ಮನೆ ಕೂತ್ಕೊಳ್ಳುದು, ಅವ್ರು ಹೇಳಿದನ್ನು ಮಾಡುದು ಅಷ್ಟೇ. ಅದು ಆಟೋಮೆಟಿಕ್ ಆಗಿ ಏನ್ ಬೇಕೋ ಸಿಗುದು, ಇಷ್ಟೇ ಆಗುದು, ಬೇರೆ ಎಂತ ಆಗುದಿಲ್ಲ. ಹೇಳಿದಾಯ್ತು. ಶುಭವಾಗಲಿ. ತಿರುಚಿತ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.